ಎಲ್ರಿಗೂ ನಮಸ್ಕಾರ. ಚಲನಚಿತ್ರೋತ್ಸವ ಚಲನಚಿತ್ರದ ಉತ್ಸವ ಆಗ್ತದೆ. ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನ ನಮ್ಮಲ್ಲಿ ನಮ್ಮ ಆಡಿಯನ್ಸ್, ನಮ್ಮ ಪ್ರೇಕ್ಷಕರಿಗೆ ಅವರನ್ನು ಪರಿಚಯಿಸ್ತಾರೆ. ಕುರ್ಚಿ ತುಂಬಾ ಭಾರ ಆಗಿದೆ. ಭಾರವಾದ ಕುರ್ಚಿಯನ್ನು ಕೂರಿಸಿದ್ದಾರೆ, ಅದಕ್ಕೆ ಧನ್ಯವಾದ ಹೇಳ್ಬೋದು. ಸೊ ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನು ತೆಗೆದುಕೊಂಡು ನಮ್ಮ ಪ್ರೇಕ್ಷಕರಿಗೆ ಪರಿಚಯಿಸುವಂತ ಕೆಲಸ ಆಗ್ತದೆ. ಈ ಸಲದ ನನಗೆ ತುಂಬಾ ಆಪ್ತವಾಗಿ ಅನಿಸಿತು ಈ ಸಲದ ಚಲನಚಿತ್ರೋತ್ಸವದ ತಾಯಿಬರಹ ಸರ್ವಜನಾಂಗದ ಶಾಂತಿಯ ತೋಟ. ನನ್ನ ಮಟ್ಟಿಗೆ ಚಲನಚಿತ್ರ ಅನ್ನೋದು, ಸಿನಿಮಾ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿ ತರ ಅನ್ಸುತ್ತೆ. ಈ ಸರ್ವಜನಾಂಗದ ಶಾಂತಿಯ ತೋಟ ಅದು ಪ್ರಜಾಪ್ರಭುತ್ವದ ಮೂಲಮಂತ್ರ ಆಗ್ಬೇಕು. ಸಿನಿಮಾ ಒಂದು ಪುಟ್ಟ ಮಾದರಿ, ಈ ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿ ಅಂತ ನನಗೆ ಅನ್ಸುತ್ತೆ. ಜನಗಳಿಂದ ಜನಗಳಿಗಾಗಿ ಜನಗಳಿಗೆ ನಡೆಸುವಂತ ಪ್ರಜಾಪ್ರಭುತ್ವ, ಹಾಗೆ ಜನಗಳ ದುಡ್ಡಿಂದ ಆಗುವಂತ ಸಿನಿಮಾಗಳು, ಜನಗಳಿಗೋಸ್ಕರ ಜನಗಳಿಗೆ, ನಾವೆಲ್ಲ ಅವರ ಒಂದು ಭಾಗನೆ, ಅವರ ಪ್ರತಿಫಲನವೇ ಸಿನಿಮಾಗಳು ಕಾಣುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಒಂದಕ್ಕೊಂದು ತುಂಬಾ ಹೊಂದಿಕೊಂಡಂತ ತಲೆಬರಹ, ಜೊತೆಗೆ ಸಿನಿಮಾಗೆ ತಕ್ಕದಾದಂತಹ ತಲೆಬರಹ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಇದರ ಭಾಗವಾಗೋದಕ್ಕೆ ನನಗೆ ತುಂಬ ಸಂತೋಷ ಇದೆ. ನೀವೆಲ್ಲರೂ ಇದನ್ನ ಯಶಸ್ವಿಗೊಳಿಸ್ತೀರಾ ಅನ್ನೋದು, ನಿಮ್ಮ ಸಹಕಾರದಿಂದ ಯಶಸ್ವಿಗೊಳಿಸ್ತೀರಾ ಅನ್ನೋದು ನನ್ನ ನಂಬಿಕೆ. ಕೆಟ್ಟ ಸಿನಿಮಾ ಏನಾಗಿದೆ, ಈ ಡಿಜಿಟಲ್ ಬಂದು ಸುಮಾರು ವರ್ಷ ಆಗಿರೋದ್ರಿಂದ ನಮಗೆ ಕ್ಯಾಮ್ರಾಗಳೆಲ್ಲ ಸಿಕ್ತು. ಯಾವುದು ರೀಲಲ್ಲಿ ಪ್ಲೇ ಮಾಡೋದು ಕ್ಯಾಮ್ರಾ, ಆರ್ಕ್ ಕ್ಯಾಮ್ರಾ ಸಿಕ್ತು. ಕಂಪ್ಲೀಟ್ ಆಗಿ ಹಾಳಾಗ ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಟೇಕ್ 6 months, 6 ತಿಂಗಳು ಬೇಕಾಗ್ತದೆ ರೆಡಿ ಮಾಡೋಕ್ಕೆ. ಎಲ್ಲ ಕ್ಯಾಮ್ರಾ ಕೆಲವರೆಲ್ಲ ಬಿಸಾಕ್ಬಿಟ್ಟಿದ್ದಾರೆ, ಕೆಲವರೆಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ, ಅವು ಎಲ್ಲ ಹಾಳಾಗೋಗ್ಬಿಟ್ಟಿದ್ದಾರೆ. ಸೊ ಅದರಲ್ಲೇ ನಾವು ತೋರಿಸ್ಬೇಕು ಅನ್ನೋ ಒಂದು ಕಾರಣ. ಇನ್ನೊಂದು ಕಾರಣ ನನಗೆ ಜಾಗ. ಈಗ ಹೊರನಲ್ಲಿ ಮಾಡಬೇಕು ಅಂದಾಗ ಆ ಥರ ಪ್ಲೇಸ್ ನಮಗೆ ಜನರಿಗೆ ಕೂರಿಸಿ ಒಂದು 10 ಸಿನಿಮಾ ಥರ ಪ್ಲೇ ಮಾಡೋಕ್ಕೆ ಜಾಗ ಇಲ್ಲ. ಬರೋ ನೆಕ್ಸ್ಟ್ ಮಾಡ್ತೀವಿ. ಬಟ್ ಈಗ ಕ್ಯಾಮ್ರಾ ಇದೆ, ಐಡಿಯಾ ಇದೆ. ಇನ್ನೊಂದಾಯ್ತು ಪಾಪ ಸಾಧಾರಣ ತುಂಬಾ ಎಂತೂಸಿಯಾಸ್ಟಿಕ್ ಇದು ಜಾಗ ಚೆನ್ನಾಗಿದೆ, ಇದೆಯಲ್ಲ ಇಲ್ಲಿ ಲೇಕ್ ಹತ್ರ ಮಾಡೋಣ ಅಂತ. ಬಟ್ ಅಲ್ಲಿರೋ ರೆಸಿಡೆಂಟ್ಸ್ ಮಕ್ಕಳು ಅವ್ರಲ್ಲ ಅದಕ್ಕೆ ನಾವು ಹೋಗಿ ಕೇಳ್ತೀವಿ ಅಂತ ಫಸ್ಟೇ ದೊಣ್ಣೆ ಎಣ್ಣೆಲ್ಲ ರೆಡಿ ಮಾಡ್ದು ಹೆಂಗ್ ಸೌಂಡ್ ಮಾಡ್ತೀರಾ. ಇಲ್ಲ ಮಾಡೇ ಮಾಡ್ತೀವಿ, ಅದು ಸ್ವಲ್ಪ ಟೈಮ್ ತಗೊಳ್ಳಿ. ಅಟ್ಲೀಸ್ಟ್ 1-2 days ವಿಲ್ ಟ್ರೈ ಇನ್ ದಿ ಎಂಡ್.